ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವ ವಹಿಸುವ ವಿಕಸಿತ್ ಕೇರಳ ಸಮಾವೇಶ ಕಾಸರಗೋಡು ಆರ್ಕೆ ಮಾಲ್ನಲ್ಲಿ. ಕೇರಳ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾ ಸಮಾವೇಶ ಟಿ ನಾರಾಯಣನ್ ಅವರಿಂದ ಉದ್ಘಾಟನೆ. ಅಖಿಲ ಕೇರಳ ಯಾದವ ಸಭಾ ನೆಕ್ರಾಜೆ ಪ್ರಾದೇಶಿಕ ಸಮಿತಿ ವತಿಯಿಂದ ಯಾದವ ಸಂಗಮ ನಡೆಯಿತು ಅದ್ದೂರಿಯಾಗಿ. ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಮರಣಾಂಜಲಿ ಕಾರ್ಯಕ್ರಮ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡು ಜಿಲ್ಲಾ ಘಟಕದ ನೇತೃತ್ವದಲ್ಲಿ. ಆಶಾ ಕಾರ್ಯಕರ್ತೆಯರ ಹೋರಾಟ ಯಾತ್ರೆ ಮೇ 5ರಂದು ಕಾಸರಗೋಡಿನಿಂದ ಆರಂಭ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ವಾರ್ತೆಗಳು ವಿವರವಾಗಿ. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವ ವಹಿಸುವ ವಿಕಸಿತ್ ಕೇರಳ ಸಮಾವೇಶ ಕಾಸರಗೋಡು ಆರ್ಕೆ ಮಾಲ್ನಲ್ಲಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವ ವಹಿಸುವ ವಿಕಸಿತ್ ಕೇರಳ ಸಮಾವೇಶ ಕಾಸರಗೋಡು ಆರ್ಕೆ ಮಾಲ್ನಲ್ಲಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಉದ್ಘಾಟಿಸಿದರು. വികസനം ബിജെപി മനസ്സിലാക്കുന്നതും ഞങ്ങൾ ചെയ്യുന്നതും ജനങ്ങളുടെ കഷ്ടങ്ങൾ പരിഹരിക്കുന്ന ഒരു വികസനം, യുവാക്കളുടെ സ്വപ്നങ്ങൾ യാഥാർത്ഥ്യമാക്കുന്ന ഒരു വികസനം, അതാണ് ബിജെപി എൻഡിഎ ചെയ്യുന്ന ഒരു വികസനം, ചെയ്തൊരു വികസനം, ചെയ്യാൻ പോകുന്നൊരു വികസനം. ശരിക്കും വഖഫ് ബില്ലിനെ എതിർക്കുന്ന ഒരു പാർട്ടി മുസ്ലിം ലീഗ് ചെയ്യുന്നത് എന്തുകൊണ്ടാണ്? അവർ മുസ്ലിംസിന് വേണ്ടി പ്രവർത്തിക്കുന്ന പാർട്ടിയല്ല, അവര് റിച്ച് മുസ്ലിംസിന് വേണ്ടി പ്രവർത്തിക്കുന്ന പാർട്ടിയാണ്. സാധാരണ മുസ്ലിംസും ദുർബലമായ മുസ്ലിംസും മുസ്ലിം മഹിളകളും അവർക്ക് പ്രവർത്തിക്കുന്ന പാർട്ടി ഒരു പാർട്ടിയുള്ളൂ, അത് ബിജെപി എൻഡിഎയാണ്. ജമ്മു ആൻഡ് കശ്മീർ പഹൽഗാമിൽ 26 സാധാരണക്കാര്, നിരപരാധിയായ സാധാരണക്കാർ അവിടെ സഞ്ചരിക്കാൻ പോകുന്നു. അവിടെ പാകിസ്ഥാനി ഭീകരവാദി വരുന്നു, അവരെ മതം ചോദിച്ചിട്ട് കൊല്ലുന്നു. ഞാനത് പറയുമ്പോൾ കുതിച്ചു ഓടി ചാടി വന്നു കോൺഗ്രസ്സുകാരും ലെഫ്റ്റും. അയ്യോ, ഇത് പറഞ്ഞത് ശരിയല്ല, ഇസ്ലാമോഫോബിയാണ്. അതെങ്ങനെയായി? പാകിസ്ഥാനി ഭീകരവാദിയെതിരെ എതിർക്കാൻ നമുക്ക് എല്ലാവർക്കും ഒരു അവകാശമില്ല. 26 ആൾക്കാരെ മതം ചോദിച്ചു കൊന്ന ഭീകരവാദികളെ നമ്മൾ കണ്ടം ചെയ്യാൻ നമുക്കൊരു അവകാശമില്ല. ഇല്ല, അവര് കോൺസെൻട്രേറ്റ് ചെയ്യുന്നത് പാകിസ്ഥാനി ഭീകരവാദിക്കെതിരെ എന്തെങ്കിലും പറഞ്ഞാലും അവർക്ക് അവരെ വോട്ട് ബാങ്കാണ് ഓർമ്മ വരുന്നത്. അപ്പൊ ഇതാണ് കോൺഗ്രസ് പാർട്ടിന്റെ വോട്ട് ബാങ്ക് രാഷ്ട്രീയം. അപ്പൊ ലെഫ്റ്റോ രണ്ട് പാർട്ടിയിൽ ഒരു വ്യത്യാസമില്ല, അവരും രണ്ടാളും ഒരു വോട്ട് ബാങ്കിന്റെ പിന്നിൽ ഓടി ചാടി പോകുന്നു. രണ്ട് പാർട്ടിയും അഴിമതിന്റെ മാസ്റ്റേഴ്സ് ആയിരുന്നു. ಕಾಸರಗೋಡು ಜಿಲ್ಲಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಪಿಆರ್, ಎನ್ ಬಾಬುರಾಜ್, ಮನುಲಾಲ್ ಮೇಳತ್ ರಾಜ್ಯಾಧ್ಯಕ್ಷರಿಗೆ ಸ್ವಾಗತ ನೀಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ರಾಜ್ಯಾಧ್ಯಕ್ಷ, ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಮುಖ್ಯ ಭಾಷಣ ಮಾಡಿದರು. ರಾಷ್ಟ್ರೀಯ ಉಪಾಧ್ಯಕ್ಷ ಎಪಿ ಅಬ್ದುಲ್ಲಾ ಕುಟ್ಟಿ, ರಾಜ್ಯ ಕಾರ್ಯದರ್ಶಿಗಳಾದ ಅಡ್ವೊಕೇಟ್ ಎಸ್ ಸುರೇಶ್, ಅಡ್ವೊಕೇಟ್ ಕೆ ಶ್ರೀಕಾಂತ್, ಅನೂಪ್ ಆಂಟನಿ, ಎಂ ಸಂಜೀವ ಶೆಟ್ಟಿ, ಸುರೇಶ್ ಕುಮಾರ್ ಶೆಟ್ಟಿ, ರವೀಶ್ ತಂತ್ರಿ ಕುಂಟಾರು, ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ, ಅಡ್ವೊಕೇಟ್ ನಾರಾಯಣ ಭಟ್, ವಿ ರಾವೇಂದ್ರನ್, ಕೆ ರಂಜಿತ್, ಸವಿತಾ ಟೀಚರ್, ಗಣ್ಯರು, ಜನಪ್ರತಿನಿಧಿಗಳು, ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಪಿಆರ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾ ಸಮಾವೇಶ ನಡೆಯಿತು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಟಿ ನಾರಾಯಣನ್ ಉದ್ಘಾಟಿಸಿದರು. ಕೇರಳ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಯೂನಿಯನ್ ಸಿಐಟಿಯುನ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾ ಸಮಾವೇಶ ನಡೆಯಿತು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಟಿ ನಾರಾಯಣನ್ ಉದ್ಘಾಟಿಸಿದರು. ಕೆಪಿಎಂಟಿಯು ರಾಜ್ಯಾಧ್ಯಕ್ಷೆ ಎನ್ಟಿ ಲತಿಕಾ ಅಧ್ಯಕ್ಷತೆ ವಹಿಸಿದ್ದರು. ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕೌನ್ಸಿಲ್ ಕಾರ್ಯನಿರ್ವಾಹಕ ಸದಸ್ಯ ಕೆಎನ್ ಗಿರೀಶ್ ಕಾರ್ಮಿಕ ಕಲ್ಯಾಣ ನಿಧಿಯ ವಿಚಾರವನ್ನು ಆಧರಿಸಿ ವೆಲ್ಫೇರ್ ಅಧಿಕಾರಿ ಕೆ ಸವಿತಾ ತರಗತಿ ತೆಗೆದುಕೊಂಡರು. ಕೆಪಿಎಂಟಿಯು ರಾಜ್ಯ ಸಂಯೋಜಕ ಮನೋಜ್ ಶಾಲಪುರ ಸಂಘಟನಾ ವರದಿ ಮಂಡಿಸಿದರು. ರಾಜ್ಯ ಕೋಶಾಧಿಕಾರಿ ಟಿಜೆ ಜೋಸೆಫ್, ಕೆ ಸುರೇಂದ್ರನ್, ವಿಕೆ ಪ್ರಮೋದ್ ಕುಮಾರ್, ಕೆ ಸುಧಾ, ಎಂ ಸುಕುಮಾರಿ, ಅಜಯ್ ಘೋಷ್, ಎನ್ಪಿ ಶಿಜಿ, ಕೆ ಅಬ್ದುಲ್ ಕರೀಂ ಮಾತನಾಡಿದರು. ಟಿಸಿ ನಿಷಾದ್ ಸ್ವಾಗತಿಸಿ ಎಂ ಅಬು ಯಾಸರ್ ಧನ್ಯವಾದವಿತ್ತರು.
ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆಯಡಿ ಕೇರಳದ ಒಳಗೆ ಮತ್ತು ಹೊರಗೆ ಇರುವ ಖಾಸಗಿ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿ ಖಾಸಗಿ ವೈದ್ಯಕೀಯ ಪ್ರಯೋಗಾಲಯಗಳಲ್ಲಿ ದೀರ್ಘಕಾಲದಿಂದ ಕೆಲಸ ಮಾಡುತ್ತಿರುವ ತಂತ್ರಜ್ಞರ ಉದ್ಯೋಗಗಳನ್ನು ರಕ್ಷಿಸಬೇಕೆಂದು ಸಮಾವೇಶ ಆಗ್ರಹಿಸಿತು. ನೂತನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯೂ ನಡೆಯಿತು. ಅಧ್ಯಕ್ಷರಾಗಿ ಸುಪ್ರಭಾ ಎಂ, ಉಪಾಧ್ಯಕ್ಷರಾಗಿ ಫಾಯಿಸ್ ವಿ, ಇಬ್ರಾಹಿಂ ಖಲೀಲ್ ಸಿಪಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಅಸ್ಲಾಂ ಬಿಎಸ್, ಜೊತೆ ಕಾರ್ಯದರ್ಶಿಯಾಗಿ ಸುನಿಲ್ ಕುಮಾರ್ ಕೆ, ಫಾತಿಮತ್ ಸೌಜಾನಾ, ಕೋಶಾಧಿಕಾರಿಯಾಗಿ ವಿವೇಕಾನಂದ ಎಸ್ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಖಿಲ ಕೇರಳ ಯಾದವ ಸಭಾ ನೆಕ್ರಾಜೆ ಪ್ರಾದೇಶಿಕ ಸಮಿತಿ ವತಿಯಿಂದ ಯಾದವ ಸಂಗಮ ಅದ್ದೂರಿಯಾಗಿ ನಡೆಯಿತು. ಎಕೆವೈಎಸ್ ರಾಜ್ಯ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಉದ್ಘಾಟಿಸಿದರು. ಅಖಿಲ ಕೇರಳ ಯಾದವ ಸಭಾ ನೆಕ್ರಾಜೆ ಪ್ರಾದೇಶಿಕ ಸಮಿತಿ ವತಿಯಿಂದ ಯಾದವ ಸಂಗಮ ಅದ್ದೂರಿಯಾಗಿ ನಡೆಯಿತು. ಧ್ವಜಾರೋಹಣಗೈಯುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ನಂತರ ಮೆರವಣಿಗೆ ನಡೆಯಿತು. ನೆಕ್ರಾಜೆ ಸೇವಾ ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಎಕೆವೈಎಸ್ രാജ്യ സമിതി ഉപാധ്യക്ഷ ഉദയ് കുമാർ ഉദ്ഘാടിಸಿದರು. കേരള സംസ്ഥാനത്തെ സംബന്ധിച്ച് പറയുകയാണെങ്കിൽ ഇത് തന്നെ ആയിരിക്കും ഈ ഒരു യൂണിഫോം ധരിച്ചിട്ട് ആദ്യമായി കാണുന്ന ഒരു പ്രൊഫഷനെ സംബന്ധിച്ച് പറയുകയാണെങ്കിൽ ഈ കമ്മിറ്റി തന്നെ ആയിരിക്കും. അപ്പൊ എന്താണ് അതിന്റെ വിശേഷത എന്ന് ചോദിച്ചാൽ, നിങ്ങളിപ്പം ആ കളറിൽ ഡ്രസ്സ് ധരിച്ചിരിക്കുകയാണ്. നിങ്ങളിപ്പം തന്നെ ദൈവമായി, ഭഗവാന്റെ ഡ്രസ്സാണത്. ഭഗവാന്റെ നീല കളറെ ഭഗവാനെ സൂചിപ്പിക്കുകയാണ്, മഞ്ഞ കളറെ മനുഷ്യത്വത്തിന് സൂചിപ്പിക്കുകയാണ്. നടുക്ക് നിൽക്കുന്നത് ധർമ്മചക്രമാണ്. എവിടെയാണ് അന്യായം സംഭവിക്കുക, ആ അന്യായത്തിന് എതിരായിട്ട് ആ ചക്രം എപ്പോഴാണ് ഉപയോഗിക്കേണ്ടതെന്നുള്ളത് ശ്രീകൃഷ്ണ ഭഗവാൻ നന്നായിട്ട് അതിനെ ഭഗവത്ഗീതയിൽ പറഞ്ഞിട്ടുണ്ട്. അപ്പൊ ഈ സമുദായത്തില് ഇല്ലെങ്കിൽ ഈ നമ്മുടെ രാഷ്ട്രത്തിൽ എപ്പോഴാണ് അന്യായങ്ങൾ സംഭവിക്കുക, അന്ന് അതിനെ ഏറ്റുപിടിക്കേണ്ട അധികൃതമായിട്ട് പറയാനോ അല്ലെങ്കിൽ അതിന്റെ മുമ്പിൽ നിൽക്കാനോ ഉള്ളൊരു സമുദായമാണ് യാദവ സമുദായം. ഇത് മറക്കരുത്. ಎಕೆವೈಎಸ್ ನೆಕ್ರಾಜೆ ಪ್ರಾದೇಶಿಕ ಸಮಿತಿ ಅಧ್ಯಕ್ಷ ಕೃಷ್ಣನ್ ಸಿಎಚ್ ಅಧ್ಯಕ್ಷತೆ ವಹಿಸಿದ್ದರು. ರಾಜೇಶ್ವರಿ ಪಿ, ಬಾಬು ಮಣಿಯಾರ್, ನಾರಾಯಣ ಮಣಿಯಾಣಿ, ನಂದಕುಮಾರ್ ಕೆವಿ, ಶಾರದಾ ಟೀಚರ್, ಕೃಷ್ಣನ್ ಎನ್ಎ ಶುಭಾಶಂಸನೆಗೈದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಬೇಳೇರಿಯವರನ್ನು ಗೌರವಿಸಲಾಯಿತು. ಸಮಿತಿ ಕಾರ್ಯದರ್ಶಿ ಕುಶಲನ್ ನೆಕ್ರಾಜೆ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡಿನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಭವನ, ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅಗ್ರಗಣ್ಯ ಸಾಹಿತಿ, ಇತಿಹಾಸ ಶಿಕ್ಷಕ ಮತ್ತು ಸಂಶೋಧಕರಾದ ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಮರಣಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಾಮಾಜಿಕ ಮುಖಂಡ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನುಳ್ಳಿಪಾಡಿಯ ಸೀತಮ್ಮ ಪುರುಷನಾಯಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಬಯಲು ರಂಗಮಂದಿರದಲ್ಲಿ ಡಾಕ್ಟರ್ ವಾಮನ್ ಬೇಕಲ್ ಸ್ಥಾಪಕ ಸಂಚಾಲಕತ್ವದ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡಿನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಭವನ, ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅಗ್ರಗಣ್ಯ ಸಾಹಿತಿ, ಇತಿಹಾಸ ಶಿಕ್ಷಕ ಮತ್ತು ಸಂಶೋಧಕರಾದ ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಮರಣಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಾಮಾಜಿಕ ಮುಖಂಡ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು. ಒಂದು ಕಾರ್ಯಕ್ರಮ ಮಾಡುವಾಗ ಎಷ್ಟು ಕಷ್ಟ ಇದೆ, ವೆಚ್ಚವಿದೆ, ಕೆಲಸವಿದೆ ಅಂತದ್ದು ಅದನ್ನು ಜೋಡಣೆ ಮಾಡಿದವರಿಗೆ ಮಾತ್ರ
ಸಾಧ್ಯ. ಹಾಗೆ ಇವರು ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಗಳಾಗೋಣ. ಏನಾದರೂ ಒಂದು ಹುದ್ದೆ ಪೋಷಕರು ಇಂತಹ ಒಂದು ಜವಾಬ್ದಾರಿಯನ್ನು ಪಡೆಕೊಂಡು ಸಾಂಪತ್ತಿಕವಾಗಿ ಅವರೊಂದಿಗೆ ಸಹಾಯ ಮಾಡಿ ಜೋಡಣೆ ಮಾಡಿ ಇನ್ನು ಮುಂದೆ ಕೂಡ ಇದು ಯಶಸ್ವಿಯಾಗಲಿ, ಭಾರತಾದ್ಯಂತ ಇಂತಹ ಒಂದು ಚಟುವಟಿಕೆ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷ ಸಾಹಿತಿ ಪತ್ರಕರ್ತ ವಿರಾಜ್ ಅಡೂರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಹಿತಿ ಚಂದ್ರಹಾಸ ಎಂಬಿ ಚಿತ್ತಾರಿ ಮುಖ್ಯ ಭಾಷಣ ಮಾಡಿದರು. ನಾವು ಏನೇ ಕರ್ಮಗಳನ್ನು ಮಾಡಿದರೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಒಂದು ಹಿತೋಪದೇಶವಿದೆ. ಈ ಹಿತೋಪದೇಶವು ಬೇಕಲ ರಾಮನಾಯಕರಿಗೆ ಸರಿಯಾಗಿ ಅನ್ವರ್ಥವಾಗುವ ಒಂದು ಹಿತವಚನವಾಗಿದೆ. ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಅದರ ಪ್ರತಿಫಲ ಅವರ ವಿಯೋಗದ ನಂತರ ನಮ್ಮೆಲ್ಲರ ಗಮನಕ್ಕೆ ಬರುತ್ತಿದೆ. ಇದು ಅವರ ಸರಸ್ವತಿ ಕಾಯಕ, ಅವರ ಸಾಹಿತ್ಯ ಸರಸ್ವತಿ ಕಾಯಕವು ಸಾಹಿತ್ಯ ಸರಸ್ವತಿಯ ತಪಸ್ಸು. ಅವರು ಗೈದ ಸಾಹಿತ್ಯ ತಪಸ್ಸು ಸಾಹಿತ್ಯ ಸರಸ್ವತಿಯ ವರದಾನವಾಗಿ ಕನ್ನಡ ಭವನದ ಮೂಲಕ ಈಗ ಅವರಿಗೆ ಲಭಿಸುತ್ತಿದೆ ಅಂತ ನನ್ನ ಅನಿಸಿಕೆ. ನಿವೃತ್ತ ಶಿಕ್ಷಕಿ ಶಾರದಾ ಮುಳೆಯಾರ್ ಎಡನೀರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿ ಸೋಮು ಎಸ್ ಹೇಪರಗಿ, ಕೊಡಗು ಕನ್ನಡ ಭವನದ ಅಧ್ಯಕ್ಷ ಬೊಳ್ಳೆಜಿರ ಬಿ ಅಯ್ಯಪ್ಪ, ಕಾಸರಗೋಡು ಜಿಲ್ಲಾ ರಾಮರಾಜ ಕ್ಷತ್ರಿಯ ಕೋಟ್ಯಾರ್ ಸೇವಾ ಸಂಘದ ಅಧ್ಯಕ್ಷ ಕಮಲಾಕ್ಷ ಕಲ್ಲುಗದ್ದೆ, ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ರುಬೀನಾ ಎಮ್ಮೆ, ಮುಖಂಡರಾದ ಚಂದನ್ ನಂದರಬೆಟ್ಟು, ಅರುಣ್ ಲೋಹಿತ್ ಎಂಆರ್, ಗಿರೀಶ್ ಪಿ ಎಂ ಚಿತ್ತಾರಿ, ಕಾಸರಗೋಡು ಜಿಲ್ಲಾ ಘಟಕದ ಕಾರ್ಯದರ್ಶಿ ದೇವರಾಜಾಚಾರ್ಯ ಸೂರಂಬೈಲ್, ವಸಂತ ಕೆರೆಮನೆ, ರಾಜೇಶ್ ಕೋಟೆಕಣಿ ಉಪಸ್ಥಿತರಿದ್ದರು. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿ ಸೈಯದ್ ಅವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ನಂತರ ಹಿರಿಯ ಸಾಹಿತಿ ಕೆ ನರಸಿಂಹ ಭಟ್ ಏತಡ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಸಂತ ಚುಟುಕು ಕವಿಗೋಷ್ಠಿಯಲ್ಲಿ ಕಾಸರಗೋಡು ಹಾಗೂ ಕೊಡಗು ಜಿಲ್ಲೆಯ ಸುಮಾರು 20 ಕವಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಪ್ರಥಮ ಚುಟುಕು ರಚನಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕಾಸರಗೋಡು ಜಿಲ್ಲಾ ಚುಟುಕು ಕಾವ್ಯ ಪ್ರಶಸ್ತಿ 2025 ನೀಡಿ ಗೌರವಿಸಲಾಯಿತು. ಹಿರಿಯ ಪತ್ರಕರ್ತ ಪ್ರದೀಪ್ ಬೇಕಲ್ ಅವರಿಗೆ ಬೇಕಲ ರಾಮನಾಯಕ ಸಾಹಿತ್ಯ ಪ್ರಶಸ್ತಿ ಹಾಗೂ ಸಂಘಟಕ ಮಂಗಳೂರಿನ ಡಾಕ್ಟರ್ ರವೀಂದ್ರ ಚೇಪು ಅವರಿಗೆ ಬೇಕಲ ರಾಮನಾಯಕ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಧ್ಯಾರಾಣಿ ಟೀಚರ್ ನೇತೃತ್ವದ ಕನ್ನಡ ಭವನ ಪ್ರಕಾಶನದ 7ನೇ ಕೃತಿಯಾದ ಕವಯತ್ರಿ ಮೇಘಾ ಶಿವರಾಜ್ ಕಾಸರಗೋಡು ಅವರ ಮೌನ ಮಾತಾದಾಗ ಕವನ ಸಂಕಲನವನ್ನು ಡಾಕ್ಟರ್ ರವೀಂದ್ರ ಜೆಪು ಬಿಡುಗಡೆ ಮಾಡಿದರು. ಡಾಕ್ಟರ್ ಕೊಲ್ಚಪ್ಪೆ ಗೋವಿಂದ ಭಟ್ ಕೃತಿ ಪರಿಚಯ ಮಾಡಿದರು. ಸುಭಾಷಿಣಿ ಚಂದ್ರ ಕನ್ನಟಿಪಾರ ಪ್ರಾರ್ಥನೆ ಹಾಡಿದರು. ವಿಜಯರಾಜ ಪುಣಿಚಿಂತಾಯ ಬೆಳ್ಳೂರು ಸ್ವಾಗತಿಸಿ ಸಂಘಟನೆಯ ಸ್ಥಾಪಕ ಸಂಚಾಲಕ ಡಾಕ್ಟರ್ ವಾಮನರಾವ್ ಬೇಕಲ್ ಧನ್ಯವಾದವಿತ್ತರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಕಾಶ್ಮೀರ ಹುತಾತ್ಮರಿಗೆ ಮೌನ ಪ್ರಾರ್ಥನೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿರುವ ಆಶಾ ಕಾರ್ಯಕರ್ತೆಯರ ಹೋರಾಟ ಯಾತ್ರೆ ಮೇ 5ರಂದು ಕಾಸರಗೋಡಿನಿಂದ ಆರಂಭವಾಗಲಿದೆ. ಕೇರಳ ಆಶಾ ಹೆಲ್ತ್ ವರ್ಕರ್ಸ್ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಎ ಬಿಂದು ಕ್ಯಾಪ್ಟನ್ ಆಗುವ ಯಾತ್ರೆಗೆ ಕಾರ್ಮಿಕರ ದಿನದಂದು ಫ್ಲಾಗ್ ಆಫ್ ಮಾಡಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿರುವ ಆಶಾ ಕಾರ್ಯಕರ್ತೆಯರ ಹೋರಾಟ ಯಾತ್ರೆ ಮೇ 5ರಂದು ಕಾಸರಗೋಡಿನಿಂದ ಆರಂಭವಾಗಲಿದೆ. ಕೇರಳ ಆಶಾ ಹೆಲ್ತ್ ವರ್ಕರ್ಸ್ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಎ ಬಿಂದು ಕ್ಯಾಪ್ಟನ್ ಆಗುವ ಯಾತ್ರೆಗೆ ಕಾರ್ಮಿಕರ ದಿನದಂದು ಫ್ಲಾಗ್ ಆಫ್ ಮಾಡಲಿದ್ದಾರೆ. 17ರಂದು ಯಾತ್ರೆ തിരുവനന്തപുരದಲ್ಲಿ സമാപനಗೊಳ್ಳಲಿದೆ ಎಂದು പദാധികാരികൾ ತಿಳಿಸಿದರು. ഈ മെയ് 5-ാം തീയതി മുതൽ കാസർഗോഡ് മുതൽ ഒരു യാത്ര ആരംഭിക്കുന്നു. സഞ്ചരിക്കുന്ന രാപ്പകൽ യാത്രയാണത്. തിരുവനന്തപുരത്ത് സെക്രട്ടേറിയറ്റിന് മുന്നിൽ ആ സമരപ്പന്തലിൽ രാത്രി ആ തെരുവിലാണ് ഞങ്ങൾ ഉറങ്ങുന്നത്. അപ്പോൾ കേരളത്തിൻ്റെ മുഴുവൻ തെരുവുകളിലും ആശാവർക്കർമാർ ഉറങ്ങിക്കൊണ്ടുള്ളൊരു സമരപരിപാടിയാണ് ഞങ്ങളിപ്പോൾ ആസൂത്രണം ചെയ്തിരിക്കുന്നത്. ആ പരിപാടി ഈ കാസർഗോഡ് വിവിധ സ്ഥലങ്ങളിൽ മെയ് 5-ാം തീയതി കാസർഗോഡ് രാവിലെ 10 മണിക്ക് ഇത് ഉദ്ഘാടനം ചെയ്യപ്പെട്ട് 12 മണിക്ക് ബദിയെടുക്ക, 3 മണിക്ക് കുറ്റിക്കോൽ, 5 മണിക്ക് കാഞ്ഞങ്ങാട് സമാപിക്കുമ്പോൾ അത് വലിയൊരു മഹാസമ്മേളനമായി മാറും. ഈ കാഞ്ഞങ്ങാടത്തെ
പിന്തുണയ്ക്കുന്ന മുഴുവൻ ആളുകളും അവിടെ പിന്തുണച്ചുകൊണ്ട് സമ്മേളനം നടത്തിക്കൊണ്ട് വിഷയങ്ങൾ അവതരിപ്പിച്ചുകൊണ്ട് അന്ന് രാത്രി കാഞ്ഞങ്ങാട് തെരുവിൽ ഉറങ്ങിക്കൊണ്ട് സമരപ്പന്തൽ അവിടെ നിർമ്മിച്ച് അവിടെ ഉറങ്ങിക്കൊണ്ട് അടുത്ത ദിവസം രാവിലെ അവിടെ നിന്ന് യാത്ര പുറപ്പെട്ട് അടുത്ത ദിവസം പരപ്പ്, നീലേശ്വരം, ചെറുവത്തൂർ, കാലിക്കടവിൽ അവസാനിക്കും. കേരള ആശാ ಹೆಲ್ತ್ ವರ್ಕರ್ಸ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷೆ ಯಸ್ಮಿನಿ, ಶೀಲಾ ಕೆಜೆ, ರೋಸ್ಲಿ ಜಾನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹಿರಿಯ ಸಿಪಿಐ ನಾಯಕ ಮಂಜೇಶ್ವರದ ಮಾಜಿ ಶಾಸಕ ಎಂ ರಾಮಪ್ಪ ಮಾಸ್ಟರ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಮಂಜೇಶ್ವರ ಟಿವಿ ಥಾಮಸ್ ಸ್ಮಾರಕ ಮಂದಿರದಲ್ಲಿ ನಡೆಸಲಾಯಿತು. ಸಿಪಿಐ ರಾಜ್ಯ ಜೊತೆ ಕಾರ್ಯದರ್ಶಿ ಶಾಸಕ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಹಿರಿಯ ಸಿಪಿಐ ನಾಯಕ ಮಂಜೇಶ್ವರದ ಮಾಜಿ ಶಾಸಕ ಎಂ ರಾಮಪ್ಪ ಮಾಸ್ಟರ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಮಂಜೇಶ್ವರ ಟಿವಿ ಥಾಮಸ್ ಸ್ಮಾರಕ ಮಂದಿರದಲ್ಲಿ ನಡೆಸಲಾಯಿತು. ಸಿಪಿಐ ರಾಜ್ಯ ಜೊತೆ ಕಾರ್ಯದರ್ಶಿ ಶಾಸಕ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಸಿಪಿಐ ಜಿಲ್ಲಾ ಸಮಿತಿ ಸದಸ್ಯ ರಾಮಕೃಷ್ಣ ಕಡಂಬಾರ್ ಅಧ್ಯಕ್ಷತೆ ವಹಿಸಿದ್ದರು. ಬಿಕೆಎಂಯು ರಾಜ್ಯ ಕಾರ್ಯದರ್ಶಿ ಗೋವಿಂದನ್ ಪಳ್ಳಿಕಾಪಿಲ್ ಮುಖ್ಯ ಭಾಷಣ ಮಾಡಿದರು. ರಾಮಪ್ಪ ಮಾಸ್ಟರ್ ಅವರ ಮೊಮ್ಮಗಳು ಸೀಮಾ ಮತ್ತು ಮಂಡಲ ಸಮಿತಿ ಸದಸ್ಯೆ ನಾರಾಯಣಿ ರಾಜನ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಸ್ ರಾಮಚಂದ್ರ ಬಡಾಜಿ ಸ್ವಾಗತಿಸಿ ಶ್ರೀಧರ ಆರ್ಕೆ ಧನ್ಯವಾದವಿತ್ತರು. ಬೆಳಗ್ಗೆ ಅವರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ನಡೆಸಲಾಯಿತು. ಮುಸ್ತಾಫಾ ಕಡಂಬಾರ್ ಧ್ವಜಾರೋಹಣ ನೆರವೇರಿಸಿದರು. ಎಸ್ಐವೈಎಫ್ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ದಯಾಕರ ಮಾಡ, ಸ್ಥಳೀಯ ಸಮಿತಿ ಸದಸ್ಯರಾದ ರಮೇಶ್ ಉದ್ಯಾವರ, ನಾರಾಯಣ ಕಾಜೂರು, ಧನುರಾಜ್ ಕೀರ್ತೀಶ್ವರ ಹಾಗೂ ಬ್ರಾಂಚ್ ಕಾರ್ಯದರ್ಶಿಗಳು ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಲಾಕುಂಚ ಕೇರಳ ಶಾಖೆ ಮಂಗಲ್ಪಾಡಿ ಇದರ ನೇತೃತ್ವದಲ್ಲಿ ನಡೆಸಲಾದ ಸುಗಮ ಸಂಗೀತ ಕಾರ್ಯಾಗಾರ ಸಮಾಪನಗೊಂಡಿತು. ಸುನಿತಾ ಬೈಪಡಿತಾಯ ಮುಖ್ಯ ಅತಿಥಿಯಾಗಿದ್ದರು. ಕಲಾಕುಂಚ ಕೇರಳ ಶಾಖೆ ಇದರ ನೇತೃತ್ವದಲ್ಲಿ ಮಂಗಲ್ಪಾಡಿಯ ಏಕಹ ಭಜನಾ ಮಂದಿರದಲ್ಲಿ ನಡೆಸಲಾದ 2 ದಿನಗಳ ಸುಗಮ ಸಂಗೀತ ಕಾರ್ಯಾಗಾರ ಸಮಾಪನಗೊಂಡಿತು. ಸುನಿತಾ ಬೈಪಡಿತಾಯ ಮುಖ್ಯ ಅತಿಥಿಗಳಾಗಿದ್ದರು. ಜಯಲಕ್ಷ್ಮಿ ಕಾರಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾದ ಪುತ್ತೂರಿನ ಉದಯಗಾನ ಸಂಗೀತ ಶಾಲೆಯ ಶಿಕ್ಷಕಿ ಸುಮನಾ ರಾವ್ ಮತ್ತು ಸುಪ್ರಜಾ ರಾವ್ ನಡೆಸಿಕೊಟ್ಟ ಸಂಗೀತ ಕಾರ್ಯಾಗಾರದಲ್ಲಿ ಮಕ್ಕಳು, ಹಿರಿಯರೆನ್ನದೇ 40ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡರು. ಹೊತ್ತುಕೊಂಡು ಕೈ ಇಟ್ಟೆ ಬಿಟ್ರು ಪುಟನ್ನೋರು ನೆತ್ತಿ ಮೇಲೆ ಕೈ, ಇಟ್ಟೆ ಬಿಟ್ರು ಪುಟನ್ನೋರು ನೆತ್ತಿ ಮೇಲೆ ಕೈ, ಝಕ್ಕಣಕ 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 ಜೈ, ಝಕ್ಕಣಕ 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 ಜೈ, ದೊಡ್ಡಣ್ಣವರು ಕುಣಿತಿದ್ರು ಧಕ ದಿನ ದಿನ ಕೈ, ದೊಡ್ಡಣ್ಣವರು ಕುಣಿತಿದ್ರು ಧಕ ದಿನ ದಿನ ಕೈ, ದಾರಿಲಾಗ ಬರ್ತಾ ಇದ್ರು ಅಡಕೆ ಮಂಡಿ ಪೈ, ದಾರಿಲಾಗ ಬರ್ತಾ ಇದ್ರು ಅಡಕೆ ಮಂಡಿ ಪೈ ಮಾಡಿ. 2 ದಿನಗಳ ಸಂಗೀತ ಕಾರ್ಯಾಗಾರದಲ್ಲಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಚಿತ್ರಗೀತೆಗಳನ್ನು ಕಲಿಸಲಾಗಿತ್ತು. ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಮತ್ತು ಗುರುಕಾಣಿಕೆ ಸಮರ್ಪಣೆಯೂ ನಡೆಯಿತು. ರಾಧಾಮಣಿ ಸ್ವಾಗತಿಸಿ ತಾರಾಲತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಂಸಿಸಿ ಕತಾರ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕಾರಣದ ಒಳ ಅಂಶಗಳು ಎಂಬ ವಿಷಯದ ಕುರಿತು ಪ್ರಸ್ತುತಿ ಸಭೆ ನಡೆಯಿತು. ಬಶೀರ್ ವೆಳಿಕೋತ್ ಮುಖ್ಯ ಭಾಷಣ ಮಾಡಿದರು. ಕೆಎಂಸಿಸಿ ಕತಾರ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕಾರಣದ ಒಳ ಅಂಶಗಳು ಎಂಬ ವಿಷಯದ ಕುರಿತು ಆಯೋಜಿಸಲಾದ ಪ್ರಸ್ತುತಿ ಸಭೆಯನ್ನು ರಾಜ್ಯ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂಪಿ ಶಾಫಿ ಹಾಜಿ ಉದ್ಘಾಟಿಸಿದರು. ಬಶೀರ್ ವೆಳ್ಳಿಕೋತ್ ಮಾತನಾಡಿ 1991ರಲ್ಲಿ ಜಾರಿಗೆ ತಂದ ಆರಾಧನಾಲಯಗಳ ಕಾಯ್ದೆಯನ್ನು ಅಪ್ರಸ್ತುತಗೊಳಿಸಲು ಮತ್ತು ವಕ್ಫ್ ಆಸ್ತಿಗಳ ರಕ್ಷಣೆಯನ್ನು ದುರ್ಬಲಗೊಳಿಸಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ. ಇಸ್ಲಾಮಿಕ್ ಸಂಪ್ರದಾಯದ ಪ್ರಮುಖ ಭಾಗವಾಗಿರುವ ವಕ್ಫ್ ಆಸ್ತಿಗಳನ್ನು ಸಾಮಾಜಿಕ ಹಿತದೃಷ್ಟಿಯಿಂದ ರಕ್ಷಿಸಬೇಕು ಎಂದು ಹೇಳಿದರು. ಜಿಲ್ಲಾಧ್ಯಕ್ಷ ಲುಕ್ಮಾನುಲ್ ಹಕೀಂ ಅಧ್ಯಕ್ಷತೆ ವಹಿಸಿದ್ದರು. ರಫೀಕ್ ರೆಹಮಾನಿ ಕಿರಾಹ್ ನೆರವೇರಿಸಿದರು. ಎಸ್ಎಎಂ ಬಶೀರ್, ಅಬ್ದು ನಾಸರ್ ನಾಚಿ, ಸಲೀಂ ನಾಲಕತ್, ಆದಂ ಕುಂಜಿ, ತಾಹಿರ್ ತಾಹಕುಟ್ಟಿ, ಸಾದಿಕ್ ಪಕ್ಯಾರ ಮುಂತಾದವರು ಶುಭ ಹಾರೈಸಿದರು. ಜಿಲ್ಲಾ ಮುಖಂಡರಾದ ನಾಸರ್ ಗೈದಕಾಡ್, ಅಲಿ ಚೇರೂರ್, ಮೈದು ಬೇಕಲ್, ಮಹಮ್ಮದ್ ಬಾಯಾರ್, ಹ್ಯಾರಿಸ್ ಸಿರಿಯಾಲ್, ಮ್ಯಾಕ್ ಆಡೂರ್, ಅನ್ವರ್ ಕಾಂಜಂಗಾಡ್, ಹ್ಯಾರಿಸ್ ಚೂರಿ ಮುಂತಾದವರು ನೇತೃತ್ವ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಮೀರ್ ಸ್ವಾಗತಿಸಿ ಜಿಲ್ಲಾ ಕಾರ್ಯದರ್ಶಿ ಶಾನಿಫ್ ಪೈಕಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕೇರಳ ಎನ್ಜಿಒ ಅಸೋಸಿಯೇಷನ್ ನಾಯಕ ಮತ್ತು ರಾಜ್ಯ ಕೌನ್ಸಿಲ್ ಸದಸ್ಯರೂ ಆದ ತ್ರಿಕರಿಪುರ ಉಡುಂದಲ ಕುಟುಂಬ ಆರೋಗ್ಯ ಕೇಂದ್ರದಿಂದ ನಿವೃತ್ತರಾಗುತ್ತಿರುವ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೇಡ್ 1 ಆದ ಎನ್ಎ ಶಿವಕುಮಾರ್ ಅವರಿಗೆ ಎನ್ಜಿಒ ಅಸೋಸಿಯೇಷನ್ ತ್ರಿಕರಿಪುರ ಶಾಖೆ ಸಮಿತಿ ವತಿಯಿಂದ ಬೀಳ್ಕೊಡುಗೆ ನೀಡಲಾಯಿತು. ಎನ್ಜಿಒ ಅಸೋಸಿಯೇಷನ್ನ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಸುರೇಶ್ ಪೆರಿಯಂಗಾಲಂ ಉದ್ಘಾಟಿಸಿದರು. ಕೇರಳ ಎನ್ಜಿಒ ಅಸೋಸಿಯೇಷನ್ ನಾಯಕ ಮತ್ತು ರಾಜ್ಯ ಕೌನ್ಸಿಲ್ ಸದಸ್ಯರೂ ಆದ ತ್ರಿಕರಿಪುರ ಉಡುಂತಲ ಕುಟುಂಬ ಆರೋಗ್ಯ ಕೇಂದ್ರದಿಂದ ನಿವೃತ್ತರಾಗುತ್ತಿರುವ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೇಡ್ 1 ಆದ ಎನ್ಇ ಶಿವಕುಮಾರ್ ಅವರಿಗೆ ಎನ್ಜಿಒ ಅಸೋಸಿಯೇಷನ್ ತ್ರಿಕರಿಪುರ ಶಾಖೆ ಸಮಿತಿ ವತಿಯಿಂದ ಬೀಳ್ಕೊಡುಗೆ ನೀಡಲಾಯಿತು. ಚರ್ವತ್ತೂರು ಕೇರಳ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಎನ್ಜಿಒ ಅಸೋಸಿಯೇಷನ್ನ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಸುರೇಶ್ ಪೆರಿಯಂಗಾಲಂ ഉദ്ഘാടിಸಿದರು. കാഞ്ഞങ്ങാട് ബ്രാഞ്ച് കമ്മിറ്റി വളരെ നല്ല രീതിയിൽ മുന്നോട്ട് കൊണ്ടുപോവുകയും ആ ബ്രാഞ്ചിന് ഒരു നല്ലൊരു സാമ്പത്തിക സ്വരൂപണം നടത്താൻ വേണ്ടി ശിവകുമാർ ബ്രാഞ്ച് സെക്രട്ടറി ആയിരുന്ന അവസരത്തിൽ കഴിഞ്ഞിട്ടുണ്ട്. നമുക്കറിയാം ജില്ലയിലെ വളരെ നല്ല രീതിയിൽ പ്രവർത്തിക്കുന്ന ഏറ്റവും നല്ല കൂടുതൽ അംഗങ്ങൾ ഉള്ള ഒരു ബ്രാഞ്ചായി കാഞ്ഞങ്ങാടിനെ മാറ്റിയത് അന്നത്തെ ബ്രാഞ്ച് സെക്രട്ടറി ആയിരുന്ന ശിവകുമാറിൻ്റെയും കൂടി കഴിവുകൊണ്ട് മാത്രമാണ്. ಶಾಖೆಯ ಅಧ್ಯಕ್ಷ ಪಿಪಿ ಬಾಬುರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಅಸೋಸಿಯೇಷನ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಕೆ ಅಶೋಕ್ ಕುಮಾರ್, ರಾಜ್ಯ ಮಹಿಳಾ ವೇದಿಕೆಯ ಸಂಚಾಲಕಿ ಓಟಿ ಸಲ್ಮತ್, ರಾಜ್ಯ ಕೌನ್ಸಿಲರ್ ಬ್ರಿಜೇಶ್ ಪೈನಿ, ಜಿಲ್ಲಾ ಜೊತೆ ಕಾರ್ಯದರ್ಶಿ ಬಿಜಿನ್ ಮಣಿಯೇರ, ಶಾಖಾ ಕಾರ್ಯದರ್ಶಿ ಬಿಜೇಶ್ ಜೇರಾಡ್, ಪಿ ವಿನೋದ್, ಎ ಸುಬಿನ್ ರಾಜ್, ಕೆವಿ ರಾಧಾ, ಕೆ ಅಜಿತಾ, ಶೆರ್ಲಿ ಉರ್ಮಿಸ್, ಕೆ ಪ್ರಕಾಶನ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವ ವಹಿಸುವ ವಿಕಸಿತ್ ಕೇರಳ ಸಮಾವೇಶ ಕಾಸರಗೋಡು ಆರ್ಕೆ ಮಾಲ್ನಲ್ಲಿ. ಕೇರಳ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾ ಸಮಾವೇಶ ಟಿ ನಾರಾಯಣನ್ ಅವರಿಂದ ಉದ್ಘಾಟನೆ. ಅಖಿಲ ಕೇರಳ ಯಾದವ ಸಭಾ ನೆಕ್ರಾಜೆ ಪ್ರಾದೇಶಿಕ ಸಮಿತಿ ವತಿಯಿಂದ ಯಾದವ ಸಂಗಮ ನಡೆಯಿತು ಅದ್ದೂರಿಯಾಗಿ. ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಮರಣಾಂಜಲಿ ಕಾರ್ಯಕ್ರಮ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡು ಜಿಲ್ಲಾ ಘಟಕದ ನೇತೃತ್ವದಲ್ಲಿ. ಆಶಾ ಕಾರ್ಯಕರ್ತೆಯರ ಹೋರಾಟ ಯಾತ್ರೆ ಮೇ 5ರಂದು ಕಾಸರಗೋಡಿನಿಂದ ಆರಂಭ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.